ನಮಸ್ಕಾರ ರೀ. ಹೆಂಗದರಿ? ಎಲ್ಲರೂ ಆರಾಮದರಿ? ಬರ್ರಿ, ಇವತ್ತು ಅನ್ನಪೂರ್ಣೇಶ್ವರಿ ಪೂಜೆ ಐತಿ. ಅಡುಗೆ ಮಾಡೋಣ. 11 ಜನ ಕರೆದು ಊಟ ಮಾಡಿಸಿ ಉಡಿ ತುಂಬಿ ಕಳಿಸ್ಬೇಕು. ಭಾಳ ಅಡುಗೆ ಮಾಡೋದೈತಿ, ಭಾಳ ಕೆಲಸ ಐತಿ ಇವತ್ತು. ಸಾರಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹುರಿ ಹಾಕಿಟ್ಟಿದ್ದೇನು ಮಸಾಲೆ ಮಾಡೋಕೆ. ಬೆಳ್ಳುಳ್ಳಿ ಉದಾತೇನೆ ನೋಡಿರಿ. ಹೊತ್ತದಂಗೆ ಕರಿಬೇಕು. ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ರೀ. ಇದ್ರೊಳಗೆ ಕೊತ್ತಂಬರಿ ಕಾಳು ಜೀರಿಗೆ ಹಾಕ್ತಾರೆ. ಆದ್ರೆ ಕೊತ್ತಂಬರಿ ಕಾಳು ಹಾಕಿರಿ ಏನಕ್ಕತಿ, ಉಳ್ಳಾಗಡ್ಡಿ ಜೋಡಿ ಕರ್ದೀವಿ ಅಂತಂದ್ರೆ ಎಲ್ಲ ಸಿಕ್ಕೋತೈತಿ, ಶಪ್ಪಿ ಬರ್ತೈತಿ. ಶುಂಠಿನೂ ಹಾಕೋನು ಬರಿದ. ಶುಂಠಿ ತೊಗೊಂಡೆ ನಾನು ಸ್ವಲ್ಪ ಹೊತ್ತು ನೀರಾಗ ನೆನೆಯಿದ್ದೀನಿ. ಮನೆಯೆಲ್ಲ ಬಿಟ್ಟಂದ್ರೆ ಸ್ವಚ್ಛಗೆ ತೊಳೆದು ಸ್ಲೈಸ್ ಮಾಡಿ ಉಳ್ಳಾಗಡ್ಡಿಯಾಗನ ಕರಿ ಹಾಕಿಡಾಕೆ ಬರ್ತೈತಿ. ಏನು ಮಾಡ್ಬೇಕು ಮೊದಲು, ಏನು ಆಮೇಲೆ ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗೈತಿ. ಗಡ್ಬಡಿ ಭಾಳ ಆಗೈತಿ. ಅದ್ರ ಸಲುವಾಗಿ ನಾನು ಮೊದಲು ಎಮರ್ಜೆನ್ಸಿಗೆ ಅಂತೇಳಿ ಒಂದು ಹೊಟ್ಟೆ ಸಾರು ಮಾಡಿ ಇಟ್ಕೊಂಡಿದ್ದೀನಿ ರೀ. ಆ ಸಾರು ತಕ್ಕೊಂಡು ಕಟ್ಟು ಸಾರಿಗೆ ಕಡಲೆಬೇಳೆ ಕುದಿಯಾಕಿಡ್ಬೇಕಲ್ರಿ. ಈಗ ಅದಕ್ಕೆ ವ್ಯವಸ್ಥೆ ಮಾಡತ್ತೇನೆ. ಒಂದು ಹೊಟ್ಟೆದು ಅಷ್ಟು ಐತ್ರಿ. ಇದು ಇನ್ನು ತೆಗೆದಿಟ್ಕೊಂಡು ನೋಡ್ರಿ, ತೆಗ್ಯಾತಂತ ತೆಗೆದಿಟ್ಟು ಕಡಲೆಬೇಳೆ ಕುದಿಯಾಕೆ ಹಾಕ್ಬೇಕಲ್ರಿ. ಈಗ ಒಂದು ಅರ್ಧ ಕಿಲೋ ಕಡಲೆಬೇಳೆ ಹಾಕಿ ಸಾರು ಮಾಡೋಣ್ರಿ. ಯಾಕಂದ್ರೆ ಒಂದು 10-15 ಮಂದಿ ಊಟಕ್ಕೆ ಕರೆದೇನು. ಎಷ್ಟು ಆಕತಿ ಹೆಂಗೆ ಏನೋ ಯಾವುದೋ ಲೆಕ್ಕತ್ತು ಅಲ್ರಿ. ಗಡಬಡ ಅರ್ಧ ಯಾವುದನ್ನು ಮೊದಲು ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗೈತೆ. ಅದಕ್ಕೆ ಒಂದು ಅರ್ಧ ಕಿಲೋ ಕಡಲೆಬೇಳೆ ಹಾಕಿ ಒಂದು ಬುಗನ್ ಸಾರು ಮಾಡಬೇಕು. ಒಂದು 10-15 ಮಂದಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಕತಿ. ಹೆಚ್ಚಿಗೆ ಆಗಲಿ, ಆದ್ರೆ ಕಡಿಮೆ ಆಗಬಾರ್ದು ನೋಡ್ರಿ. ಅದಕ್ಕೆ ಈಗ ಮಸಾಲೆ ಮಾಡ್ಕೊ ಹಾಕೋಣ. ನೋಡ್ರಿ ಬ್ಯಾಗ್ದು ಕಡಲೆಬೇಳೆ ಹೋಗಾತಿಲ್ಲ, ಸ್ವಚ್ಛಗೆ ಹಸಿ ಮಾಡ್ಕೊಳಿದ್ರಿ. ಯಾಕಂತಂದ್ರೆ ಏನಾಗಲಿ ಹೊರಗಡೆಯಿಂದ ತಿಂದಿರ್ತೇವೆ, ಕಸ ಇರ್ತೈತೆ. ಸ್ವಚ್ಛಗೆ ಹಸಿ ಮಾಡಿ ಕಸ ಹಾಕೊಳ್ಳಿ. ಆ ಕುಕ್ಕರ್ನಾಗ ಒಂದು ಅರ್ಧ ಕಿಲೋ ಕಡಲೆಬೇಳೆ ಹಾಕ್ಯಂಡ್ರಿ. ಇದು ಹೊತ್ತಬಾರ್ದು ನೋಡ್ರಿ. ಮತ್ತು ಇದನ್ನು ಪಟ ಅವಾಗವಾಗ ಹುರ್ಕೊತನೇ ಇರಬೇಕು. ಹಂಗೆ ನೋಡ್ರಿ, ಹುರ್ಕೊತ ಇರ್ಬೇಕಾ. ಆದ್ರೆ ಉಳ್ಕಿದ ಕೆಲಸನೂ ಮಾಡ್ತಾ ಇದನ್ನು ಮಾಡಿದ್ರೆ ಅದು ಸಾಗ್ತೈತಿ, ಇದು ಸಾಗ್ತೈತಿ. ಒಂದು ಸ್ವಲ್ಪ ಕೆಂಪಗೆ ಆಗೋ ಮಟ್ಟ, ಒಂದು ಸ್ವಲ್ಪ ಬಾಡ್ದಂಗೆ ಆಗೋ ಮಟ್ಟ ಹುರ್ಕೊಳ್ಬೇಕು. ಉಳ್ಳಾಗಡ್ಡಿದದು ಹುರ್ಕೊಂಡು ಒಂದಿಟ ಆರದಿಂದ ರುಬ್ಬಾಕಿ ಬರ್ತೈತಿ. ಕಡಲೆಬೇಳೆ ಕಡ್ದು ಆಮೇಲೆ ಕುಕ್ಕರ್ನಾಗ ಹಾಕ್ಬೇಕ್ರಿ. ಕರುಬಳಗಿ ಇಟ್ಟತ್ತ, ಜೋರು ಊರಿಗೆ ಇದ್ದತ್ತ ಕರುಬಳಗಿ ಇಟ್ಟಿದ್ದೇನೆ ರೀ. ಸಣ್ಣ ಊರಿಗೆ ಇದ್ದಲ್ಲಿ ಕುಕ್ಕರ್ ಇಟ್ಟಿದ್ದೇನೆ. ಯಾಕಂತಂದ್ರೆ ಸ್ವಲ್ಪ ದೊಡ್ಡದಕ್ಕತ್ಲ ಕರುಬಳಗಿ ಇದು ನಡಿತೈತಿ. ಕುಕ್ಕರಿಗೆ ಭಾಳ ಉರಿ ಆತಂತಂದ್ರೆ ಮತ್ತೆಲ್ಲ ಹೊರಗೆ ಹೋಗತ್ತೆ. ಗ್ಯಾಸೂ ವೇಸ್ಟ್ ಆಗಬಾರ್ದು. ಅರ್ಧ ಕಿಲೋ ಬೇಳೆ ಹಾಕಿದ್ದೇನೆ ನೋಡ್ರಿ ಕುಕ್ಕರ್ನಾಗ. ಇದನ್ನ ಹುರ್ಕೊತ ಕೆಲಸ ಯಾವುದನ್ನು ಮೊದಲು ಮಾಡ್ಬೇಕು, ಯಾವ್ದನ್ನ ಆಮೇಲೆ ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ರಿ. ಗಡ್ಬಡ ಆಗಿಬಿಟ್ಟೈತಿ. ಈಗ ಸೌಂಡ್ ಕೇಳಿ ಟೈಮ್ ಎಷ್ಟಾಗೈತೆ ಅಂತ ಗೊತ್ತಾಗ್ಬೋದು ನಿಮಗೆ ರೀ. 3:30 ಆಗೈತೆ ರೀ ಬೆಳಗ್ಗೆ. ಹನ್ನೆರಡೂವರೆ 1 ಗಂಟೆಗೆ ಊಟಕ್ಕೆ ಪೂಜಾಕ್ಕೆ ಉಡಿ ತುಂಬ್ಕೊಳಕ್ಕೆ ಹೇಳಿದ್ದೇನೆ ರೀ. ಅಷ್ಟರೊಳಗೆ ಎಲ್ಲ ಆಗಬೇಕಲ್ಲ, ಕಡ್ಬೋದು ಎಲ್ಲ ಮಾಡ್ಬೇಕ್ರಿ. ಅದಕ್ಕೆ ಟೈಮ್ ಆಕತ್ತಂತೇಳಿ ಬಡ ಮಾಡತ್ತೆ ನಾನು. ಕನಿಷ್ಠ ಒಂದು 2 ಕಿಲೋ ಅಕ್ಕಿ ಹಾಕಿನಿ ರೀ. ಮೊದಲು ಒಂದಿಷ್ಟು ನೆನೆ ಇಟ್ಟರೆ ಹುಗ್ಗಿ ಆದಂಗೆ ಆಗೋದಿಲ್ಲ, ಬುಳು ಹಾಕತ್ತೆ. ಅದಕ್ಕೆ ಸ್ವಲ್ಪ ನಾ ಯಾವಾಗಲೂ ನೆನೆ ಇಟ್ಟ ಮಾಡಿರ್ತೇನೆ ಅನ್ನ ರೀ.
ಮುಲ್ಲಾಕ್ ಹೋಗಾಕತ್ತಾನ 4 ಗಂಟೆ ಆತ್ರಿ. ಈ ಮಸೂರಿ ಅಕ್ಕಿ ಆಗೋಣ ರೀ ಸ್ವಲ್ಪ ಜಾಸ್ತಿ ಕಸ ಇರ್ತೈತಿ. ನಂಗಾರ ಎಲ್ಲ ಮಾಡೀನಿಲ್ಲ ಅನ್ಸೋದು 12:30 ಒಳಗೆ. ಮತ್ತು ಟೈಮ್ರೆ ಈಗ ರಗಡೆ ಐತ್ರಿ, ಅದ್ರ ಪೂಜೆ ಅದು ಮಾಡ್ಬೇಕಲ್ರಿ. ಮುಲ್ಲಾಕ್ ಹೋಗತ್ತಾನ ನೋಡ್ರಿ. ಇನ್ನದ ಕುಕ್ಕರ್ ಸಿಟಿ ಹೊಡ್ಯಾಕತ್ತಿ. ಅಕ್ಕಿ ಎಲ್ಲನೂ ಹಸಿ ಮಾಡಿ ಕಳ್ಸ ನೀರಾಗ ಹಾಕೋನು. ಶುಂಠಿ ಒಂದು ನೆನೆಯಾಕತ್ತವ್ರಿ, ನೀರಾಗ ನೆನಿಲೆವು ಸೈಡ್ಗೆ ಇಡೋ ನಿಂದಿರ್ತಾವ. ಆಮೇಲೆ ತೊಳಗ ಹುರಿಯೋಕೆ ಹಾಕ್ಬೇಕು. ಅದೇ ಈಗ ಹೊಡ್ಯಾಕತ್ತಿರತ್ತ ಶುಂಠಿ. ಅದಕ್ಕೆ ಒಂದ್ರಾಗ ನೆನೆ ಹಾಕೋಕ್ಕಾಗತ್ತಿಲ್ಲ, ಎರಡಕ್ರಾಗ ನೆನೆ ಹಾಕ್ಬಿಟ್ರೆ ಒಂದ್ರಾಗ ಒಂದಿಷ್ಟು ಒಂದ್ರಾಗ ಒಂದಿಷ್ಟು ನೋಡ್ರಿ. ಕುಕ್ಕರ್ ಸಿಟಿ ಹೊಡ್ಯಾಕತ್ತ ಬ್ಯಾಲ್ ಕುದ್ದಂಗೆ ಅದು. ಕೋಸಂಬರಿಗೆ ಹೆಸ್ರು ಕಾಳು ನೆನೆ ಹಾಕಿದೇನು ರೀ. ಅಕ್ಕಿ ಹಾಕಾದ ನೀರಾಗ ಹಾಕೀನಿ. ಸ್ವಚ್ಛಗೆ ಹಸಿ ಮಾಡಿ ಚಲೋರು. ಮತ್ತು ಹಳ್ಳದು ಸಿಗ್ಲಿ ಬಿಡ್ಲಿ ಬಾಯಿಗೆ ಎಷ್ಟು ಹೊಡ್ಯಾರ ಏನು ಮೊದಲು ನೋಡ್ಬೇಕು ಅನ್ನೋದು ಗೊತ್ತಾಗತ್ರಿ. ಕುಕ್ಕರ್ ಹೋಗಿ ನೋಡ್ರಿ ನಮ್ದು ದೇವಲೋಕದಾಗ ಮೋಡ್ ಹರಿದಾಡ್ದಂಗೆ ಆಗತ್ತೆ. ಎಲ್ಲ ಒಬ್ಬಕ್ಕೆ ಮಾಡ್ಬೇಕ್ರಿ. ಈಗ ಪಟ 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 ಅಮ್ಮಗಳು 9:00 ಬರ್ತೇವೆ ಒಂದು ಅರ್ಧ ಕಡುಬು ಮಾಡಕ್ಕೆ. ಅವ್ರು ಬರ್ಬಿಡ್ದೆ ಎಲ್ಲನೂ ಮಾಡಿಟ್ನಿ ಅಂದ್ರೆ ಅವ್ರು ಬಂದು ಬಡ ಬಡ ಕಡುಬು ಮಾಡ್ತಾರೆ. ಆಗ ಹೋಗ್ತದೆ. ಈಗ 4 ಸ್ವಲ್ಪ 12:00 ಹೇಳಿದೆನಂದ್ರೆ 9:00 ಬಂದ್ರೆ 10:30 11 ಮಟ್ಟ ಕಡುಬು ಹಾಕಾವ. 12:00 ಮಟ್ಟ ಅನ್ನ ಆಗ್ಯಾಕ. ಪಲ್ಯ ಕಾಳು ನೆನೆ ಹಾಕಿದೇನು ರೀ. ಬದ್ನಿಕಾಯಿ ಪಲ್ಯ ಹಾಕಿ ಮಾಡೋಣ, ಕಾಳು ನೆನೆ ಹಾಕಿದ್ದನ್ನ ಕಾಳು ಪಲ್ಯ ಹಾಕಿ ಮಾಡೋಣ. ಸೊಪ್ಪಿನ ಸಾರು ಅಂತೀವಿ ಅದನ್ನ ಅಷ್ಟು ಮಾಡ್ತೇವೆ. 1-2 ಪೂರಿ ಮಾಡೋದ ಆತಡಿ. ಪಾಪ ಅವ್ರ ಮಗಳು ಬಂದು ಕಾಸು ಮಾಡಿಕೊಡ್ತಾರೆ, ತೆಗೆದು ಹೊಳ್ಕೊತ. ಇವತ್ತೊಂದು ಪೂಜೆ ಐತ್ರಿ. 40 ದಿವಸದ್ದು 40 ಪೂಜೆ ಆಗಿದಾವೆ. ಇವತ್ತೊಂದು ಪೂಜೆ ಆದ್ರೆ 41 ಪೂಜೆ ಆದವು. ಹೊತ್ತು ಹೊಂಡಗೊಡ್ದನ ಪೂಜೆ ಮಾಡಿರ್ಬೇಕು. ಅನ್ನಪೂರ್ಣೇಶ್ವರಿ ಪೂಜೆ ಇವು ಹೊತ್ತು ಹೊಂಡಗೊಡ್ದನ ಮಾಡ್ಬೇಕ್ರಿ. ಅದನ್ನು ಮಾಡೋಣ ಇವತ್ತು. ತಾಂಬರ್ ಬಿಂದಿಗೆ ಅಂತ ನಿನ್ನೆ ಬೆಳಿಗ್ಗೆ ತೊಳೆದು ನೀರು ತುಂಬಿಟ್ಟಿದ್ದೇವ್ರಿ. ತುಂಬಿಟ್ಟಿದ್ದನ್ನು ಕಳ್ಸಕ್ಕೆ ಇಡಾಕ್ಬೇಕಲ್ರಿ. ಅಕ್ಕ ಎಲ್ಲ ಸ್ವಚ್ಛಗೆ ಬೆಳಿಗ್ಗೆ ಕಾಸ ತುಂಬಿಟ್ಬಿಟ್ಟಿದ್ದೀನಿ ರೀ. ತಾಗೇನು ಪೂಜೆ ಹಾಕಂತೇಳಿ ಕಸ ಬೆಳಿಗ್ಗೆ ತೊಳೆದು ಮಾಡಿ ನೀರಿಟ್ಟೇನು. ಇನ್ನೊಂದಿಷ್ಟು ತುಂಬ್ಬೇಕಂದ್ಬಿಡ್ದು ನೀರು ಹೋದವು. ಇವಾಗ ಕೋಸಂಬರಿ ಕಾಳಿಗೆ ಹೆಸ್ರು ಬೇಳೆ ನೆನೆ ಹಾಕಿದೇನು ರೀ. ಇನ್ನೊಂದಿಷ್ಟು ನೀರು ಹಾಕಿರತ್ತಂತ ಹಾಕತ್ತೇನು ರೀ. ಉಳ್ಳಾಗಡ್ಡಿ ಒಂದು ಹುರಿಯಾಕಿಟ್ಟಿದ್ದೇವಲ್ರಿ, ಅವನ್ನ ಅವಾಗ ಕೈ ಆಡಿಸ್ತಾ ಇರ್ಬೇಕಾ ಇಲ್ರಿ. ಹೊತ್ತಾವ ಅದನ್ನಟ್ಟು ಮಾಡೋದು ಇದನ್ನಟ್ಟು ಮಾಡೋದು. ಸ್ವಲ್ಪ ಕೆಂಪಾಗಿಲ್ಲ ನೋಡ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಮುಗಿದು ಹೋಯ್ತು ಉಳ್ಳಾಗಡ್ಡಿ. ನೋಡ್ರಿ ಈಗ ಬರೋಬ್ಬರಿ ಹುರಿತಾವು. ಇನ್ನೊಂದು ಸ್ವಲ್ಪ ಹುರ್ದು ಸಿಗಿ ಬಿಡೋಣ. ಸಾರಿನ ಮಸಾಲೆ ರೀ, ಕಟ್ಟಿನ ಸಾರಿನ ಮಸಾಲೆ. ಈ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕರೆಕ್ಟಾಗಿ ಕೈ ಆಡಿಸ್ಬೇಕು. ಭಾಳತ್ ಮಟ್ಟ ಬಿಟ್ಟಿರ್ತೇವಲ್ಲ ಎಲ್ಲ ಹೊಡೆಸಿ ಚಂದಾಗಿ ಕೈ ಆಡಿಸ್ತೀವಿ ಅಂದ್ರೆ ಹೊತ್ತದಿಲ್ಲ.
ಶುಂಠಿ ನೆನೆದೈತಿ. ಈಗ ನೆನೆದ ಕಾಸೆಲ್ಲ ಮನೆ ಬಿಟ್ಟೈತಿ. ಸ್ವಚ್ಛಗೆ ತೊಳ್ಕೊಳ್ಳೋಣ್ರಿ. ತೊಳ್ಕೊಂಡೀಗ ಇನ್ನು ಅದನ್ನಷ್ಟು ಹೆಂಚು ಕಾಸಿ ಬಾಜಿದಾಗ ಹಾಕಿ ಕರಿಯೋಣಂತ. ನೋಡಿರಿ ತೊಳ್ಕೊಂಡೆನ ಎಲ್ಲ. ಇದನ್ನ ಹೆಂಚು ಕಾಸಿ ಉಳ್ಳಾಗಡ್ಡೆ ಹಾಕಿ ಹುರ್ಕೊಂಡು ಬಿಡೋಣ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ನೋಡಿರಿ ಹಿಂಗೆ ಅನ್ಸತ್ತೇನಲ್ಲ, ಹಿಂಗೆ ಹೆಂಚು ಕಾಸು ಉಳ್ಳಾಗಡ್ಡೆ ಹಾಕಿ ಕಾಸು ಕರ್ಕೊಂಡು ಬಿಡೋದು. ಒಂದಿಟ್ಟು ಒಣ ಕೊಬ್ಬರಿ ತೊಗೊಳ್ಳೋಣ್ರಿ. ಸಾರಿಗೆ ಒಣ ಕೊಬ್ಬರಿ ಹಾಕಿರಿ ಚಲೋ ಆಕತ್. ಕಟ್ ಸಾರಿಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಜಾಸ್ತಿ ಸಾರು ಮಾಡತ್ತೇವೆ ಅಂದ್ರೆ ಜಾಸ್ತಿ ಕೊಬ್ಬರಿ ಹಾಕೋಣ. ಇಷ್ಟ ಸಾಕು. ಇದನ್ನೂ ಅಷ್ಟು ಹಾಕಿ ಬಿಡೋಣ ಬಿಡ್ರಿ. ಸ್ವಲ್ಪ ಹೆಚ್ಚಿಗೆ ಆದ್ರೆ ಚಲೋ ಹಾಕತ್ತದೇನು. ಎಲ್ಲ ಕೊಟ್ಟು ಚೆಂದಾಗಿ ಹುರ್ಕೋಬೇಕ್ರಿ. ಕೆಂಪಾಗ್ಬೇಕು ನೋಡ್ರಿ. ಅದು ಹೊತ್ತಬಾರ್ದು, ಹಸಿ ಇರಬಾರ್ದು, ಚೆಂದ ಕೆಂಪಗೆ ಆಗ್ಬೇಕು. ಕನಿಷ್ಠ ಒಂದು ಅರ್ಧ ತಾಸು ಆತು ನೋಡ್ರಿ ಈಗ ಹುರಿಯಾಕತ್ತೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಜೋಡಿ ಕೊಬ್ಬರಿನೂ ಕೆಂಪಗೆ ಹಾಕತ್ತೆ ಹುರಿದೀವಿ ಅಂತಂದ್ರೆ, ಚಲೋತ್ತಾಗಿ ಹುರಿದೀವಿ ಅಂದ್ರೆ ನೋಡ್ರಿ ಇಲ್ಲ ಅದು ಕೆಂಪು ಹಾಕತ್ತೆ. ಫಸ್ಟ್ ಕ್ಲಾಸ್ ಟೇಸ್ಟ್ ಬಿಡ್ತೈತಿ. ಅವಸರ ಭಾಳ ಐತ್ರಿ, ಇನ್ನೂ ಭಾಳ ಕೆಲಸ ಐತಿ. ಟುಕು ಹೊಯ್ತು ಬಿಟ್ಟೈತ್ರಿ. ಹಾಕತ್ತಿಲ್ಲ ಲಗುನ ಹಾಕತ್ತಿಲ್ಲ ಅಂಥೇಳಿ ಮಾಡತ್ತೇನೆ ಒಟ್ಟು ಲಗು ಲಗು ಲಗು. ಎದೈದು ತೊಳೆಯೋಗಿ ನೀರು ಒಂದು ಬಿದ್ದಾವು, ನೆಲ ಒಂದೆಲ್ಲ ತೋದಂಗೆ ಆಗೈತಿ. ಅದನ್ನೊಂದು ಒರೆಸ್ಕೊಂಡು ಮತ್ತೊಮ್ಮೆ ಚೆಂದಾಗಿ ಹುರ್ಕೋತಾ ಇರ್ಬೇಕ್ರಿ. ನಾ ಈಗ ಬರೀ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಒಣದು ಅಷ್ಟೇ ಹುರಿಯತ್ತೇನೆ ರೀ. ಉಳ್ಕಿದ್ದ ಆಮೇಲೆ ಕರಿಬೇವು ಇದೊಂದು ಸ್ವಲ್ಪ ಹಾಕ್ಕೊಂಡ್ರಿ. ಸ್ವಚ್ಛಾಗಿ ತೊಳ್ಕೊಂಡು ಕಸ ಹಾಕ್ಯಾರ. ಗಡ್ಬಡ್ ಆಗತ್ತೈತಿ. ಯಾಕೆ ತೊಡ್ಯಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು ತಲೆ ಹರಿವಲ್ತು ಅವಸರಕ್ಕಾಗಿ. ನಾ ಅಡುಗೆ ಮಾಡಿದ ಭಾಗ ಒಂದೊಂದು ಭಾಗ ಬಿಡ್ತಾ ಹೋಗ್ತೇನೆ ರೀ. ಈಗ ಇದಿಷ್ಟ ಆತಿ, ಮುಂದಿನ ಭಾಗ ನೆಕ್ಸ್ಟ್ ಮತ್ತೆ ಬಿಡ್ತೇನೆ ರೀ. ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ.
ಬಾಯ್, ನಮಸ್ಕಾರ.